ಥ್ಯಾಂಕ್ಸ್. ಡಾಕ್ಟರ್ ವಿಶ್ವೇಶ್ವರ್ ಹೇಳಿದಂಗೆ ಮೈಸೂರಲ್ಲಿ ನಾವು ಭಾರತ್ ಹಾಸ್ಪಿಟ್ಲು ಸುಮಾರು 30 ವರ್ಷದ ಕೆಳಗೆ ಮಾಡಿದಾಗ ಕೆಲವ್ರಿಗೆ ಗೊತ್ತಿರ್ಬೋದು ದಟ್ ಈ ಜಾಗದಲ್ಲಿ ಏನೂ ಇರಲಿಲ್ಲ. ನಾವು ಭಾಳ ಕಷ್ಟಪಟ್ಟು ಮಾಡಿದ್ದಿದ್ದು. ನಮ್ಮ ಲ್ಯಾಂಡ್ ಸಿಗೋದೇ ಒಂದು ಕತೆ ಬರಿಬೋದು. ಏನು ತೊಂದರೆ ಆಯಿತು ನಮ್ಮ ಲ್ಯಾಂಡ್ಗೆ. ಇವಾಗ್ಲೂ ನಂಜನಗೂಡು ರೋಡ್ನಲ್ಲಿ ನಮ್ಮ ಲ್ಯಾಂಡು ಇನ್ನೂ ಹೈಕೋರ್ಟ್ನಲ್ಲೇ ಇದೆ, ನಮಗೆ ಬರಬೇಕು ಹೇಳಿದ್ದಾರೆ, ಅದರಿಂದ ಬಂದಿಲ್ಲ. ಆ ಲ್ಯಾಂಡ್ ಕೊಟ್ಟರು, ಆದ್ರೂ ಅದೇನೋ ಗಲಾಟೆ ಆಗಿ ಕಾರ್ಪೊರೇಷನಲ್ಲಿ ನಾವು ಏನಾದರೂ ಪರವಾಗಿಲ್ಲ ಮಾಡಲೇಬೇಕು ಅಂತ ಒಂದು ಮನಸ್ಸು ಮಾಡಿ ಇಲ್ಲಿ ನಾಟ್ ಫಾರ್ ಪ್ರಾಫಿಟ್ ಚಾರಿಟಬಲ್ ಹಾಸ್ಪಿಟಲ್ ಮಾಡಲೇಬೇಕು ಅಂತ ಮನಸ್ಸು ಮಾಡಿದ್ದು. ಆದರೆ 30 ವರ್ಷದಲ್ಲಿ ಇದು ತಮಗೆ ಗೊತ್ತಿರೋಂಗೆ ಭಾಳ ಬೆಳ್ಕೊಂಡ್ಬಂದಿದೆ. ಇಲ್ಲಿ ನಾವು ಯಾಕೆ ಮೈಸೂರಿನಲ್ಲಿ ಮಾಡಿದೆ ಅಂದರೆ ಬೆಂಗಳೂರಿನಲ್ಲೂ ಮಾಡಿದ್ದು ಉಂಟು. ಇವಾಗ HCG ಅಂತ ದೊಡ್ಡ ಹಾಸ್ಪಿಟಲ್, ಕಾರ್ಪೊರೇಟ್ ಹಾಸ್ಪಿಟಲ್ ಆಗಿದೆ. ಭಾಳ ವಿಶ್ವೇಶ್ವರ ಹೇಳಿದಂಗೆ ಭಾಳ ಸೆಂಟರ್ಸ್ ಇದೆ, 25 ಸೆಂಟರ್ಸ್ ಇದೆ. ಆದರೆ ನನಗೆ ಭಾಳ ಮುಖ್ಯವಾದ ಸೆಂಟರ್ ಯಾವುದು ಅಂದರೆ ಮೈಸೂರು ಸೆಂಟರ್. ಯಾಕೆಂದರೆ ಇಲ್ಲಿ ನಿಜವಾಗ್ಲೂ ನಾವು ಎಲ್ಲ ಥರ ಜನಗಳಿಗೂ ಒಂದೇ ಥರ ಟ್ರೀಟ್ಮೆಂಟ್ ಕೊಡ್ತೀವಿ. ಅವರು ಸಾಹುಕಾರರಾಗಿರ್ಬೋದು, ಬಡವರಾಗಿರ್ಬೋದು, ಅವ್ರು ಯಾವ ಜಾತಿ ಮತ ನೋಡೋದಿಲ್ಲ. ನಾವು ಎಲ್ಲರಿಗೂ ನಾವು ಒಂದೇ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಉದ್ದೇಶದಿಂದ ಮಾಡಿದ್ದು. ಇದು ಮೈಸೂರು ಸಿಟಿ ಒಂದೇ ಅಲ್ಲ, ಇಲ್ಲಿನ ಸುತ್ತಮುತ್ತಲ ಡಿಸ್ಟ್ರಿಕ್ಟು ಜಿಲ್ಲೆಗಳಿಗೂ ಸಹಾಯ ಆಗಬೇಕು ಅಂತ ಮಾಡಿ ಸುಮಾರು ಡಾಕ್ಟರ್ ವಿಶ್ವೇಶ್ವರಯ್ಯನಿಗೆ ಭಾಳ ದೂರದಿಂದನೇ ಜನ ಇಲ್ಲಿ ಬರ್ತಾರೆ. ನಾವು ಸಾವಿರಾರು ಜನ ಪೇಷಂಟ್ಸ್ಗೆ ಇಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ ಈ 30 ವರ್ಷದಲ್ಲಿ. ಯಾರಿಗೂ ನಾವು ಒಂದು ಮುಖ್ಯ ಏನು ಅಂದರೆ ಯಾರಿಗೂ ನಾವು ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಲ್ಲ. ನೋಬಡಿ ಈಸ್ ಟೋಲ್ಡ್ ದೇರ್ ಇಸ್ ನೋ ಟ್ರೀಟ್ಮೆಂಟ್. ಸಮ ಕಾಸ್ಟ್ ಆಗ್ಬೋದು, ಇದಾಗ್ಬೋದು, ಏನೇ ಆದ್ರೂ ನಾವು ಇನ್ನೋವೇಟೆಡ್ ಎ ಮಾಡೆಲ್ ಕಾಲ್ಡ್ ವ್ಯಾಲ್ಯೂ ಬೇಸ್ಡ್ ಮೆಡಿಸನ್ ಅಂತ. ಅಂದರೆ ಪ್ರಪಂಚದಲ್ಲಿ ಇವಾಗ ನಾನು ಅಮೆರಿಕಾದಲ್ಲಿದ್ದೆ. ಒಂದು ಅಮೆರಿಕಾದ ದೊಡ್ಡ ಹಾಸ್ಪಿಟ್ಲಿಗೆ ಹೋದರೆ ಎಷ್ಟು ಕಾಸ್ಟ್ ಆಗ್ಬೋದು, ಅದರಿಂದ ಎಷ್ಟು ಔಟ್ಕಮ್ ಬರ್ಬೋದು. ಇವಾಗ ಯಾವುದೋ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ನೆಕ್ ಕ್ಯಾನ್ಸರ್ ಟ್ರೀಟ್ ಮಾಡಿದ್ರೆ ಅವ್ರು 5 ವರ್ಷ 10 ವರ್ಷ ಇಷ್ಟು ಔಟ್ಕಮ್ ಅಂತ ಇರುತ್ತೆ. ಅದೇ ಈಕ್ವಲ್ ನಾವಿಲ್ಲಿ ಮಾಡ್ತಾಯಿದ್ದೀವಿ, ಆದರೆ 1/10 ಕಾಸ್ಟ್, ಫ್ರ್ಯಾಕ್ಷನ್ ಆಫ್ ದ ಕಾಸ್ಟ್. ಇದನ್ನು ನಮ್ಮ HCG ವಿಚಾರ, ಮೈಸೂರು ಹಾಸ್ಪಿಟಲ್ ಸಹ ಇದೆ ಈ ವಿಚಾರ. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲು, ವರ್ಲ್ಡ್ ಬ್ಯಾಂಕ್ ಎಲ್ಲ ಬರೆದಿದ್ದಾರೆ ವ್ಯಾಲ್ಯೂ ಬೇಸ್ಡ್ ಮೆಡಿಸನ್. ಅದಕ್ಕೆ ಈ ದಿನ ನಮಗೆ ಭಾಳ ಭಾಳ ಹೆಮ್ಮೆ ಏನು ಅಂದರೆ 30 ವರ್ಷ ಈ ಆಸ್ಪತ್ರೆ ನಡೆಸ್ಕೊಂಡ್ಬಂದಿದ್ದೀವಿ. ಇಲ್ಲಿ ಲೀನಿಯರ್ ಆಕ್ಸಿಲರೇಟರು ನೀವೇ ನೋಡ್ಬೋದು, ದೊಡ್ಡ ಇದು ಭಾಳ ಟೆಕ್ನಾಲಜಿ ಅಡ್ವಾನ್ಸ್. ಪೆಟ್ ಸ್ಕ್ಯಾನ್ ಇದೆ. ಮೈಸೂರಿನಲ್ಲಿ ಎಲ್ಲೂ ಪೆಟ್ ಸ್ಕ್ಯಾನ್ ಇಲ್ಲ, ಈಗ ಒಂದೇ ಕಡೆ ಇರೋದು ಪಾಸಿಟ್ರಾನ್ ಎಮಿಷನ್ ಟೊಮಾಗ್ರಫಿ ಅಂತ. ಇನ್ನೂ ಮುಂದೆ ಬೇರೆ ಬೇರೆ ಥರ ಟೆಕ್ನಾಲಜಿ ತರಬೇಕು ಅಂತ ಇದ್ದೀವಿ. ಇಲ್ಲಿ ಭಾಳ ಒಳ್ಳೆ ತಜ್ಞರಿದ್ದಾರೆ. ಡಾಕ್ಟರ್ ವಿಶ್ವೇಶ್ವರಯ್ಯ ನಮ್ಮಲ್ಲಿ ಸುಮಾರು 30 ಇಯರ್ಸ್ ನಮ್ಮಲ್ಲೇ ಇದ್ದಾರೆ. ಏನೋ ಅದೇ ಥರ ಡಾಕ್ಟರ್ ಮಾಧವಿ, ಸರ್ಜನ್ಸು ಎಲ್ಲ ಇದ್ದಾರೆ, ಸರ್ಜನ್ಸು, ಮೆಡಿಕಲ್ ಆಂಕಾಲಜಿಸ್ಟು. ಇದು ನಾವು ತಮಗೊಂದೇನು ಹೇಳಬೇಕು ಅಂದರೆ ಬರೀ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಒಂದೇ ಅಲ್ಲ, ಭಾಳ ಥರ ನಾವು ಇದರಿಂದ ಸೋಷಲ್ ಸರ್ವಿಸ್ ಮಾಡಿದ್ದೀವಿ. ಇವಾಗ ನೀವು ಸುಮಾರು 1500 ಶಿಬಿರಗಳು ಮಾಡಿದ್ದೀವಿ ಕ್ಯಾಂಪ್ಸು. ಇದರಿಂದ ಯಾವ ಥರ ನಾವು ಕ್ಯಾನ್ಸರ್ನ ಡೌನ್ ಸ್ಟೇಜ್ ಮಾಡ್ಬೋದು. ಇವಾಗ ಮಹಿಳೆಯರಿಗೆ ಬರುತ್ತೆ ಸರ್ವಿಕ್ಸ್ ಕ್ಯಾನ್ಸರ್, ಅದನ್ನು ಹೇಗೆ ಬರದೇ ಇರೋ ಮಾಡಬೇಕು ಅಂತ ವರ್ಲ್ಡ್ ಬ್ಯಾಂಕ್ ಜೊತೆ ಪ್ರಾಜೆಕ್ಟ್ ಮಾಡಿ ಸರ್ವಿಕ್ಸ್ ಕ್ಯಾನ್ಸರೇ ಕಡಿಮೆ ಆಗಿ ಮಾಡಿದ್ದೀವಿ ನಾವು ಡಾಕ್ಯುಮೆಂಟ್ ಮಾಡಿದ್ದೀವಿ. ಯಾಕೆಂದರೆ ನಾವು ಅವ್ರು ಒಳ್ಳೆ ರೀತಿ ಪ್ಯಾಡ್ಸ್ ಕೊಡೋದು, ಒಳ್ಳೆ ರೀತಿ ಹೈಜೀನ್ ಟೀಚ್ ಮಾಡೋದು ಎಲ್ಲ ಬೇಕಾದಷ್ಟು ವಿಲೇಜ್ಗಳಲ್ಲಿ ಮಾಡಿದ್ದೀವಿ. ಗುಂಡಲಪೇಟೆ ತಾಲೂಕಿನಲ್ಲಿ ನಾವು ಬೇಗೂರು ಅಂತಿದೆ, ಅಲ್ಲಿ ನಾವು ಹೆಡ್ ಕ್ವಾರ್ಟರ್ಸ್ ಮಾಡಿ ಸುಮಾರು 62 ವಿಲೇಜ್ಗೆ ನಮ್ಮ NGO ಇಂದ 62 ವಿಲೇಜ್ಗೆ ಅಡಾಪ್ಟ್ ಮಾಡ್ಕೊಂಡು ಮೈಕ್ರೋ ಕ್ರೆಡಿಟ್ ಮಾಡಿದ್ದೀವಿ. ಸುಮಾರು 15,000 ವುಮೆನ್ ಮೈಕ್ರೋ ಕ್ರೆಡಿಟ್ನಲ್ಲಿದ್ದಾರೆ. ಅದು ಮುಳ್ಳೂರು ಅಂತ ಕಡೆ ಸ್ಕೂಲ್ ಸಹ ಮಾಡಿದ್ದೀವಿ. ಸೊ ಏನು ಮಾಡಿದ್ದೀವಿ ನಾವು ಅಂದರೆ ಈ ಥರ ಒಂದು ಇನ್ಫ್ರಾಸ್ಟ್ರಕ್ಚರ್ ಭಾರತ್ ಹಾಸ್ಪಿಟಲ್ ಯೂಸ್ ಮಾಡಿಕೊಂಡು ಸರೌಂಡಿಂಗ್ ಸಿಟೀಸ್, ಗ್ರಾಮಗಳು ಎಲ್ಲರಿಗೂ ನಾವು ಭಾಳ ಅಭಿವೃದ್ಧಿನಲ್ಲಿ ನಾವು ಭಾಗವಹಿಸಿದ್ದೀವಿ. ಇದನ್ನು ಭಾಳ ಜನ ಬರೆದಿದ್ದಾರೆ, ಫುಲ್ ಬ್ರೈಟ್ ಸ್ಕಾಲರ್ಸ್ ಎಲ್ಲ ಬಂದು ಬರೆದಿದ್ದಾರೆ ಈ ವಿಚಾರ. ಇದರಿಂದ ನಮ್ಗೆ ಭಾಳ ಏನೋ ಒಂಥರ ಖುಷಿಯಾಗೋದು ಅಂದರೆ 30 ವರ್ಷ ಆದಮೇಲೆ ಇಷ್ಟೊಂದು ಚೇಂಜಸ್ ಆಗಿದೆ ನಮ್ಮಲ್ಲಿ. ತಮಗೆ ಗೊತ್ತಿರ್ಬೋದು, ಇದು ತಮ್ಮ ಸಹಾಯ, ಇಲ್ಲಿ ಮೈಸೂರು ಜನಗಳು, ಮೈಸೂರು ಡಾಕ್ಟರ್ಸು ಸಹಾಯ ಇಲ್ಲದೆ ಆಗಲ್ಲ, ಸಾಧ್ಯ ಇರ್ತಿರಲಿಲ್ಲ. ಎಲ್ಲರೂ ನಮಗೆ ಭಾಳ ಸಹಕರಿಸಿದ್ದಾರೆ. ಇದನ್ನು ಇನ್ನೂ ಮುಂದೆ ಬಹಳ ಮಾಡೋದಿದೆ ನಮ್ಮ ಭಾರತ್ ಹಾಸ್ಪಿಟ್ಲು HCG. ಅದನ್ನು ನಾವು ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆದರೆ ಒಂದೇನು ಮುಖ್ಯ ಹೇಳಬೇಕು ಅಂದರೆ 30 ವರ್ಷದಲ್ಲಿ ಇಲ್ಲಿ ಯಾವುದೋ ಒಂದು ಕಾರು ಒಂದು ಎತ್ಕೊಂಬರೋಕ್ಕೆ ಯಾರು ಎದುರೋರು ಇಲ್ಲಿ ಬರೋದು. ಆದರೆ ಇವಾಗ ನೋಡ್ಬೋದು ಹೆಂಗೆ ಡೆವಲಪ್ಮೆಂಟ್ ಆಗಿದೆ ಅಂತ. ಇದರಲ್ಲಿ ನಾವು ಭಾಳ ಭಾಗವಹಿಸಿ
ಆ್ಯಕ್ಚುಲಿ ಭಾರತ್ ಹಾಸ್ಪಿಟ್ಲಿಗೆ ಒಂದು ಬಸ್ ರೂಟ್ ಇದೆ, ಭಾರತ್ ಹಾಸ್ಪಿಟ್ಲ್ ಅಂತ. ಮೊದಲಿಂದ ಇದು ಭಾಳ ಕಷ್ಟಪಟ್ಟು ಬಸ್ ರೂಟ್ ಮಾಡಿದ್ವಿ. ನಮಗೇನೇ ತೊಂದರೆ ಆಗಿರ್ಬೋದು ಹಾಸ್ಪಿಟ್ಲ್ ಮಾಡೋಕ್ಕೆ, ಏನೋ ಈಗ ಅಪ್ರೂವಲ್ಸು ಇದು ಎಲ್ಲ. ಆದರೆ ನಿಜವಾಗ್ಲೂ ಒಂದು ಹೆಮ್ಮೆ ಅಂತ ವಿಚಾರ, ಈ ಥರ 30ನೇ ವರ್ಷ ನಡೆಸ್ತಾ ಇದ್ದೀವಿ ಅಂತ. ಅದರಲ್ಲಿ ಇನ್ನೂ ಭಾಳ ಹೆಮ್ಮೆ ಏನು ಅಂದರೆ, ಪ್ರಪಂಚದಲ್ಲಿ ಬೆಸ್ಟ್ ಸೆಂಟರ್ಸ್ ಯಾವ ಥರ ಟ್ರೀಟ್ಮೆಂಟು ಇಲ್ಲಿ ಸಿಗ್ತಾ ಇದೆ. ಮೈಸೂರು ಜನಕ್ಕೆ ಇಲ್ಲಿ ಸಿಗುತ್ತೆ, ಎಲ್ಲ ಥರ ಇದೆ. ಲೀನಿಯರ್ ಆಕ್ಸಿಡೆಂಟು, ನಮ್ಮ ಪೆಟ್ ಸ್ಕ್ಯಾನ್ ಎಲ್ಲ, ಸ್ಟ್ಯಾಂಡ್ ಲ್ಯಾಬ್. ನಮ್ಮಲ್ಲಿ ಬೆಂಗಳೂರಲ್ಲಿ ಸುಮಾರು 40 ಜನ PhDs ವರ್ಕ್ ಮಾಡ್ತಾರೆ. ಅವರೆಲ್ಲ ಸೇರಿಕೊಂಡು ಇನ್ನು ರಿಸರ್ಚ್ ಆಗ್ತಾಯಿದೆ, ಪಬ್ಲಿಕೇಶನ್ಸ್ ಆಗ್ತಾಯಿದೆ. ಸೊ ಇದನ್ನೆಲ್ಲ ತಮ್ಮ ಮುಂದೆ ಹೇಳಬೇಕು ಇವತ್ತು ಅಂತ ಮಾಡಿದ್ದು. ಇನ್ನು ಮುಂದೆ ಏನಾದರೂ ಖಂಡಿತ ಪ್ರಶ್ನೆಗಳಿದ್ದರೆ ಖಂಡಿತ ನಾವು ಆನ್ಸರ್ ಮಾಡ್ಬೋದು ಹೇಳ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಹಾಂ ಸರ್, ಫರ್ದರ್ ಪ್ಲಾನ್ಸ್ ಏನಂದರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ ಭಾಳ ಟೆಕ್ನಾಲಜಿ ಬರ್ತಾ ಇದೆ. ಇನ್ನು ಇವಾಗ ಪೆಟ್ ಸ್ಕ್ಯಾನ್ ಬಂದಿರೋದೇ ಒಂದು ಹೊಸ ಟೆಕ್ನಾಲಜಿ. ಈ ಟೆಕ್ನಾಲಜಿ ಮುಂದೆ ಪೆಟ್ ಸ್ಕ್ಯಾನ್ನಲ್ಲಿ ಇನ್ನೂ ಬೇರೆ ಬೇರೆ ಥರ ಟೆಕ್ನಾಲಜಿ ಇದೆ. ನಾವು ಇವಾಗ ಏನು ಮಾಡ್ತೀವಿ ಅಂದರೆ, ಇವಾಗ PSMA ಸ್ಕ್ಯಾನ್, ಲುಟೀಷಿಯಮ್ ಸ್ಕ್ಯಾನ್, ಈ ಥರ ಎಲ್ಲ ಮಾಡ್ಬೋದು. ಅದನ್ನು ಮಾಡಬೇಕು. ಇಲ್ಲೇ ಗ್ಯಾಲಿಯಮ್ ಸ್ಕ್ಯಾನರ್ ಹಾಕಿ ಅದನ್ನು ಮಾಡಬೇಕು ಅಂತ ಇದ್ದೀವಿ ಮುಂದೆ. ಅದರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗ್ಬೋದು ಅರ್ಲಿ ಡಿಟೆಕ್ಷನ್ನಲ್ಲಿ. ಈ ಪೆಟ್ ಸ್ಕ್ಯಾನ್ ಥರನೇ ಅದನ್ನು ಸ್ಕ್ಯಾನ್ನಲ್ಲಿ ಡಿಟೆಕ್ಷನ್ ಆಗ್ಬೋದು. ಮುಂದೆ ನಾವು ಇನ್ನೊಂದೇನು ಮಾಡ್ತಾಯಿದ್ದೀವಿ ಅಂದರೆ, ಶುರು ಮಾಡಿದ್ದೀವಿ, ಇನ್ನೂ ಜಾಸ್ತಿ ಮಾಡ್ಬೋದು ಅಂದರೆ ಈ ಜೆನಾಮಿಕ್ ಟೆಸ್ಟಿಂಗ್. ಇವಾಗ ಸ್ಟ್ರ್ಯಾಂಡ್ಸ್ ಇಲ್ಲಿ ಲ್ಯಾಬ್ ಇರೋದು, ಸ್ಟ್ರ್ಯಾಂಡ್ಸ್. ನಾವು ಸ್ಟ್ರ್ಯಾಂಡ್ಸ್ ಜೊತೆ ಪಾರ್ಟ್ನರು, ಅಂದರೆ ನಾವು 40% ಪಾರ್ಟ್ನರ್. ಸ್ಟ್ರ್ಯಾಂಡ್ಸ್ನಲ್ಲಿ ನಾನು ಹೇಳಿದಂಗೆ 40 ಜನ PhDs ಇದ್ದಾರೆ, ಸೈಂಟಿಸ್ಟು. ಲಾಟ್ ಆಫ್ ರಿಸರ್ಚ್ ಆಗ್ತಾಯಿದೆ. ಇಲ್ಲಿ ನಾವು ಯಾರಾದರೂ ಕ್ಯಾನ್ಸರ್ ಪೇಷಂಟ್ ಬಂದರೆ ಅದರಲ್ಲಿ ಅವ್ರು ಯಾವ ಥರ ಜೆನಾಮಿಕ್ ಜೀನ್ ಸೀಕ್ವೆನ್ಸಿಂಗ್ ಅಂತೀವಿ, ಅದನ್ನು ನೋಡಿಕೊಂಡು ಅದರ ಪ್ರಕಾರ ಟ್ರೀಟ್ ಮಾಡ್ಬೋದು. ನಾವು ಹಿಂದೆ ಎಲ್ಲ ಏನು ಮಾಡ್ತಿದ್ವಿ ಅಂದರೆ, ಯಾರಿಗೊಬ್ಬರಿಗೆ ಟ್ರಯಲ್ಸ್ ಮೇಲೆ ಟ್ರೀಟ್ ಮಾಡ್ತಿದ್ವಿ. ಒಂದು 100 ಜನಕ್ಕೆ ಟ್ರೀಟ್ ಆದರೆ 50 ಜನ ರೆಸ್ಪಾಂಡ್ ಆಗ್ತಾರೆ, ಕ್ಯಾನ್ಸರ್ 50 ಜನ ಆಗಲ್ಲ. ಆದರೆ ಇವಾಗ ಈ ಜೆನಾಮಿಕ್ಸ್ ಪ್ರಕಾರ 50 ಜನ ನಿಯರ್ಲಿ 90% ಹೇಳ್ಬೋದು ಯಾರು ರೆಸ್ಪಾಂಡ್ ಮಾಡ್ತಾರೆ ಇಲ್ಲ. ಆ ಥರ ಭಾಳ ರಿಸರ್ಚ್ ನಡೀತಾ ಇರೋದ್ರಿಂದ ಆ ರಿಸರ್ಚ್ನಲ್ಲಿ ನಾವು ಡಾಟಾ ಕಲೆಕ್ಟ್ ಮಾಡ್ತೀವಿ. ಡಾಟಾ ಕಲೆಕ್ಟ್ ಮಾಡಿ ಅದರಿಂದ ಇವಾಗ ಇಬ್ಬರು ಪೇಷಂಟು, ಒಬ್ಬರು ಬ್ರೆಸ್ಟ್ ಕ್ಯಾನ್ಸರ್ ಬಂದು ಎಡೆನೆ, ಒಬ್ಬರು ಚೆನ್ನಾಗಾದರೆ ಇನ್ನೊಬ್ರು ಚೆನ್ನಾಗಾಗದೆ ಯಾಕೆ ಚೆನ್ನಾಗಾಗ್ತಾ ಇಲ್ಲ ಅಂತ ರಿಸರ್ಚ್ ಮಾಡ್ತೀವಿ. ಆ ರಿಸರ್ಚ್ ಮೂಲಕ ಅವ್ರಿಗೆ ಜೆನಾಮಿಕ್ ಟ್ರೀಟ್ಮೆಂಟ್ ಪ್ರಕಾರ ಮಾಡಿ ಅವ್ರು ಖಂಡಿತ ಟ್ರೀಟ್ಮೆಂಟ್ ಗುಣ ಮಾಡೋಕ್ಕೆ ಸಾಧ್ಯ. ಈ ಥರ ಬೇಕಾದಷ್ಟು ಅಡ್ವಾನ್ಸ್ ಆಗ್ತಾಯಿದೆ ಇದರಲ್ಲಿ. ಇದರಿಂದ ಜನಗಳಿಗೆ ನಿಜವಾಗ್ಲೂ ಏನಾಗುತ್ತೆ ಅಂದರೆ, ಹೇಳಬೇಕು ಅಂದರೆ ಕಾಸ್ಟ್ ಆ್ಯಕ್ಚುಲಿ ಕಡಿಮೆ ಆಗುತ್ತೆ. ಅದು ಅಲ್ಲದೆ ಅನ್ನೆಸೆಸರಿ ಟ್ರೀಟ್ಮೆಂಟ್ ಆಗೋಲ್ಲ. ಇವಾಗ 50 ಜನಕ್ಕೆ ನಾವು ಅನ್ನೆಸೆಸರಿ ಟ್ರೀಟ್ಮೆಂಟ್ ಕೊಡ್ತೀವಿ. ಗೊತ್ತಿಲ್ಲ ಯಾಕೆ ರೆಸ್ಪಾಂಡ್ ಆಗದೆ ಇರ್ಬೋದು, ಆದರೆ ಇವಾಗ ಕಂಡುಹಿಡಿಯೋಕ್ಕೆ ಸಾಧ್ಯ ಇದೆ. ಈ ಥರ ಅಡ್ವಾನ್ಸ್ ಆಗೋದ್ರಿಂದ ಪ್ರಿಸಿಷನ್ ಮೆಡಿಸನ್ ಅಂತೀವಿ. ಪ್ರಿಸಿಷನ್ ಮೆಡಿಸನ್ ಅಂದರೆ ಯಾವ ಜನಕ್ಕೆ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಡಬೇಕು ಕರೆಕ್ಟಾಗಿ ಕೊಟ್ಟರೆ ಅವ್ರು ಪೂರ್ತಿ ಗುಣ ಆಗೋಕ್ಕೆ ಸಾಧ್ಯ. ಇದರಿಂದ ಏನಾಗ್ತಾ ಇದೆ, ಇವತ್ತು ಕ್ಯಾನ್ಸರು ಪೂರ್ತಿ ಗುಣ ಮಾಡ್ಬೋದು. ಕೆಲವು ಸಲ ಗುಣ ಮಾಡೋಕ್ಕಾಗದೇ ಇದ್ರೂ, ಇವಾಗ ಡಯಾಬಿಟೀಸ್ ನಾವು ಗುಣ ಮಾಡಲ್ಲ ಪೂರ್ತಿ ಕ್ಯೂರ್ ಮಾಡಲ್ಲ. ಅದೇ ರೀತಿ ನಾವು ಕ್ಯಾನ್ಸರ್ನೂ ಕ್ರಾನಿಕ್ ಡಿಸೀಸ್ ಅಂತೀವಿ ಮಾಡಿ, ಲೈಫ್ ಸ್ಟೈಲ್ ಡಿಸೀಸ್. ಜನ ನಮ್ಮಲ್ಲಿ ಎಷ್ಟೋ ಜನ ಡಾಕ್ಟರ್ ವಿಶ್ವೇಶ್ವರ ಪೇಷಂಟು, ನನ್ನ ಪೇಷಂಟ್ ಎಲ್ಲ 10, 15, 20 ವರ್ಷ ಆದ್ರೂ ಕ್ಯಾನ್ಸರ್ ಇದ್ರೂ ಬದುಕಿದ್ದಾರೆ. ಇಲ್ಲೇ ನಮ್ಮ ಮೈಸೂರಿನಲ್ಲೇ ಅವ್ರ ಹೆಸರು ಹೇಳ್ಬೋದು ನಿಮ್ಗೆ, ಯಾಕೆಂದರೆ ಅವರು ವಾಲಂಟಿಯರು. ನಮಗೆ ಪ್ರೊಫೆಸರ್ ಆಫ್ ಸೋಷಿಯಾಲಜಿ ಇದ್ದಾರೆ, ಇಂದಿರಾ ಅಂತ. ಗೊತ್ತಾಗುತ್ತೆ ಅಂದರೆ ನಾವು ಭಾಳ ಕಮ್ಮಿ ಸ್ಪೆಂಡ್ ಮಾಡ್ತೀವಿ, ನಾಟ್ ಈವನ್ 1.5% ಆಫ್ GDP. ಇದರಿಂದ ಇದರಲ್ಲಿ ಗೌರ್ಮೆಂಟ್ ಖಂಡಿತ ಅಷ್ಟು ಹಣ ಖರ್ಚು ಮಾಡೋಕ್ಕೆ ತಯಾರಿಲ್ಲ ಹೆಲ್ತ್ ಕೇರ್. ಇದನ್ನು ಭಾಳ ಸತಿ ಬರ್ತಿದ್ದೀವಿ. ಮೊನ್ನೆನೂ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಅವ್ರ ಹತ್ರ ಒಂದು ಇಂಟರಾಕ್ಷನ್ ಇತ್ತು ಬೆಂಗಳೂರಿನಲ್ಲಿ. ಆವಾಗಲೂ ಒಂದು ಪ್ರಶ್ನೆ ಎಲ್ಲ ಕೇಳಿದ್ದೀವಿ ಇದೆಲ್ಲ ಮಾಡಿ ಅಂತ. ಆದರೆ ಅವ್ರು ಹೇಳೋದೇನು ಅಂದರೆ, ನಮ್ಗೆ ಅಷ್ಟು ದುಡ್ಡಿಲ್ಲ ಅದಕ್ಕೆಲ್ಲ ಅಲಾಟ್ ಮಾಡೋಕ್ಕೆ ಅಂತಾರೆ. ನಾವು ಹೇಳೋದೇನು ಅಂದರೆ, ಒಂದು ದೇಶ ಮುಂದೆ ಆಗಬೇಕು ಅಂದರೆ, ಅಡ್ವಾನ್ಸ್ ಕಂಟ್ರಿ ಆಗಬೇಕು ಅಂದರೆ ಹೆಲ್ತ್ ಎಜುಕೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಎಜುಕೇಷನ್ ಆ್ಯಂಡ್ ಹೆಲ್ತ್. ನಮ್ಮ ಇಂಡಿಯಾ ದೇಶದಲ್ಲಿ ರೂರಲ್ ಎಜುಕೇಷನ್ ಆ್ಯಂಡ್ ಹೆಲ್ತ್ಗೆ ಭಾಳ ಪ್ರಾಮಿನೆನ್ಸ್ ಕೊಡಬೇಕು. ಆದರೆ ಅದು ಅಷ್ಟು ಪ್ರಾಮಿನೆನ್ಸ್ ಬೇಕಾದಷ್ಟು ಕಾರಣದಿಂದ ನಾವು ಕೊಟ್ಟಿಲ್ಲ ಅನಿಸುತ್ತೆ. ಕೊಡ್ಬೋದು ಮುಂದೆ. ನಾವು ಒಳ್ಳೊಳ್ಳೆ ಒಂದು ಯೋಜನೆಗಳು ಮಾಡಿದ್ದಾರೆ. ಇವಾಗ ಆಯುಷ್ಮಾನ್ ಸ್ಕೀಮ್ ಅಂತ ಮಾಡಿದ್ದಾರೆ. ಆದರೆ ಆಯುಷ್ಮಾನ್ ಸ್ಕೀಮ್ನಲ್ಲಿ ಏನು ಅಂದರೆ ಒಳ್ಳೆಯ ಯೋಜನೆ, ಆದರೆ ಒಂದು ಲಿಮಿಟ್ ಇದೆ ಇಷ್ಟೇ ಅಂತ. ಎಷ್ಟೋ ಥರ ಟ್ರೀಟ್ಮೆಂಟ್ಗೆ ಅವರು ದುಡ್ಡು ಕೊಡೋದಿಲ್ಲ. ಇವಾಗ ತಾನೇ ನಾನು ಒಂದು ಕೆಲವು ಟ್ರೀಟ್ಮೆಂಟ್ಗೆ ಕೊಡ್ತೀವಿ ಅಂತ ಕೆಲವು ಆಂಧ್ರ ಪ್ರದೇಶದಲ್ಲಿ ಹೇಳಿದ್ದಾರೆ. ಆದರೆ ಇನ್ನೂ ಕರ್ನಾಟಕಕ್ಕೆ ಬಂದಿಲ್ಲ ಅದು. ಆ ಥರ ಎಲ್ಲ ಟ್ರೀಟ್ಮೆಂಟ್ ಕೊಡೋದು ಮುಂದೆ ಕೊಡ್ಬೋದು ಅನಿಸ್ತಾ ಇದೆ.
ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಕೇಳೋದೇನು ಅಂದರೆ ಯೂನಿವರ್ಸಲ್ ಹೆಲ್ತ್ ಕೇರ್ ತರಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಗೌರ್ಮೆಂಟ್ಗೆ. ಏನು ಅಂದರೆ ನಾವು ಹೇಳೋದು ಸಿಂಪಲ್, 60% ಇಂಡಿಯಾದಲ್ಲಿ ಯಂಗ್ಸ್ಟರ್ಸ್. ಇವಾಗ ನಾನು ಅಮೇರಿಕಾದಲ್ಲಿ ಯಂಗ್ ಪರ್ಸನ್ ಆಗಿದ್ದಾಗ ಅಮೇರಿಕಾಗೆ ಟ್ಯಾಕ್ಸ್ ಕೊಡ್ತಾಯಿದ್ದೆ. ಇವಾಗ ಡೇವಿಡ್ ಕೂತಿದ್ದಾರೆ ಇಲ್ಲಿ, ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ. ನಾವಿಬ್ಬರು ಮೆಡಿಕೇರ್, ನಾನು ಅಮೇರಿಕಾ ಬಿಟ್ಟು ಬಂದ್ರೂ ಮೆಡಿಕೇರ್ ರೆಸಿಪಿ ಅಂದರೆ ಆ ಮೆಡಿಕೇರ್ ಕಾರ್ಡ್ ತೊಗೊಂಡೋದ್ರೆ ಯಾವೇ ಅಮೇರಿಕಾ ಹಾಸ್ಪಿಟ್ಲಲ್ಲಿ ಹೋದರೂ ಫ್ರೀ ಟ್ರೀಟ್ಮೆಂಟ್. ನಮಗೆ ಲಿಮಿಟ್ ಇಲ್ಲ. ಒಬ್ರಿಗೆ 10,000 ಖರ್ಚಾಗಲಿ, 100,000 ಖರ್ಚಾಗಲಿ, 1 ಕೋಟಿ ಖರ್ಚಾಗಲಿ ಕೊಡ್ತಾರೆ. ಅದಕ್ಕೆಲ್ಲ ರೈಟ್ ಟ್ರೀಟ್ಮೆಂಟ್ ಮಾಡ್ಬೋದು. ಆ ಥರ ನಾವು ಏನು ಪ್ರಪೋಸ್ ಮಾಡಿದ್ದೀವಿ ಅಂದರೆ, ಯಂಗ್ಸ್ಟರ್ಸ್ ಇರೋದ್ರಿಂದ ಎಲ್ಲರ ಹತ್ರನೂ ಮೊಬೈಲ್ ಫೋನ್ ಇದೆ. 700 ಮಿಲಿಯನ್ ಎಷ್ಟೋ ಇದಿದೆ ನಮ್ಮಲ್ಲಿ ಮೊಬೈಲ್ ಫೋನ್ಸ್. ಸೊ ನಾವು ಹೇಳೋದೇನು ಅಂದರೆ, ಮೊಬೈಲ್ ಫೋನ್ಗೆ ಇಷ್ಟು ಅಂತ ಒಂದು ಸೆಸ್ ಹಾಕಿ, ಹೆಲ್ತ್ ಸೆಸ್, ಆ ಸೆಸ್ ತೊಗೊಂಡು ಒಂದು ಫಂಡ್ ಕ್ರಿಯೇಟ್ ಮಾಡಿ, ಆ ಫಂಡಿಂದ ಎಲ್ಲ ಹೆಲ್ತ್ ಕೇರ್ ಸರಿಯಾಗಿ ಟ್ರೀಟ್ ಮಾಡೋಣ. ಅವಾಗ ಏನಾಗುತ್ತೆ, ಒಂದು ದೊಡ್ಡ ಯೂನಿವರ್ಸಲ್ ಹೆಲ್ತ್ ಕೇರ್ ಬರುತ್ತೆ. ರಿಚ್ ಆ್ಯಂಡ್ ಪೂರ್ಗೆ ಸೇಮ್ ಟ್ರೀಟ್ಮೆಂಟ್ ಕೊಡ್ಬೋದು. ಇವಾಗ ಏನಾಗ್ತಾ ಇದೆ, ರಿಚ್ಗೆ ಬೇರೆ ಟ್ರೀಟ್ಮೆಂಟು, ಕ್ಯಾಶ್ ಪೇಯಿಗೆ, ಸ್ಕೀಮ್ನವ್ರಿಗೆ ಆ ಥರ ಟ್ರೀಟ್ಮೆಂಟ್ ಸಿಗ್ತಾಯಿಲ್ಲ. ಸೊ ಇದನ್ನೆಲ್ಲ ನಾವು ಸರಿ ಮಾಡಿ ಅಂತ ಬಂದಿದ್ದೀವಿ. ಬೇಕಾಸ್ ಅಸೋಸಿಯೇಷನಿಂದ, ನಮ್ಮಿಂದ ಎಲ್ಲ ನೋಡೋಣ. ಅವರು ಯೋಚನೆ ಮಾಡ್ತಾಯಿದ್ದಾರೆ, ಅವ್ರ ಹತ್ರನೂ ಹಣ ಇರಬೇಕು. ಬಟ್ ಈ ಪಾಲಿಸಿ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ವಿ, ಯೂನಿವರ್ಸಲ್ ಹೆಲ್ತ್ ಕೇರ್. ಓಕೆ, ಇನ್ನೂ ಜನ ಭಯ ಪಡ್ತಾರೆ, ಇನ್ನೂ ಜನ ಅಯ್ಯೋ ನನ್ನ ಜೀವನೇ ಆಗೋಯ್ತು ಅಂತಾರೆ. ಆಮೇಲೆ ಅಯ್ಯೋ ಇದರಿಂದ ಖರ್ಚು ಎಷ್ಟಾಗುತ್ತೋ ನಮಗೆ, ಇದರಿಂದ ನಮಗೇನೇನು ಸಾಲ ಮಾಡಬೇಕಾಗುತ್ತೋ, ಮನೆ ಮಠ ಮಾಡಬೇಕಾಗುತ್ತೋ, ಈ ಥರ ಎಲ್ಲ ಆಗುತ್ತೆ. ಆದರೆ ಖಂಡಿತ ನಾವು ಸಹಾಯ ಮಾಡ್ಬೋದು. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಮಂಡ್ಯದಿಂದ ಒಬ್ಬ ಫಾರ್ಮರ್ ಸಣ್ಣ ನಾವು ಟ್ರೀಟ್ ಮಾಡ್ತಾಯಿದ್ದೀವಿ. ತಿಂಗಳಿಗೆ ಅವ್ರ ಕಾಸ್ಟು 2 ಲಕ್ಷ. ಪಾಪ ಅವ್ರ ಕೈಲಿ ಆಗೋಲ್ಲ ಅಂತ ಗೊತ್ತು. ನಾವು ಕ್ರೌಡ್ ಫಂಡಿಂಗ್ ಅಂತ ಮಾಡಿ, ಬೇಕಾಸ್ ರೀತಿ ಮಾಡಿ, ಆ ಹುಡುಗನಿಗೆ ಜೀವನ ಬದುಕೋಕ್ಕೆ ಆಗಲ್ಲ ಅಂತ, ಅದು 2 ವರ್ಷ ಆದಮೇಲೆ ಚೆನ್ನಾಗಿದ್ದಾರೆ. ಇದಕ್ಕೆ ಯಾಕೆ ಅಂದರೆ ನಾವು ಹೆಲ್ಪ್ ಮಾಡ್ಬೋದು ಖಂಡಿತ. ಬೇಕಾದಷ್ಟು ರೀತಿ ಕ್ರೌಡ್ ಫಂಡಿಂಗ್, ಫೌಂಡೇಶನ್, ಡ್ರಗ್ ಕಂಪನಿ ಜೊತೆ ನಾವೇ ನಮ್ಮ ಫೌಂಡೇಶನ್, ಅದರಿಂದ ಯಾರಿಗೆ ನೀಡ್ ಇದೆಯೋ ಅವ್ರಿಗೆ ಖಂಡಿತ ಮಾಡ್ಬೋದು. ಆದರೆ ಯಾರು ನೀಡ್ ಇಲ್ವೋ ಅವ್ರಿಗೆ ಸರಿಯಾಗಿ ಕೊಡಬೇಕು. ಇವಾಗ ಏನಾಗುತ್ತೆ ಅಂದರೆ, ಒಬ್ಬರು ಮರ್ಸಿಡೀಸ್ ಬೆಂಜ್ನಲ್ಲಿ ಬರ್ತಾರೆ ಇಲ್ಲಿ. ನಾನೊಬ್ಬರು ಪೇಷಂಟ್ ನೋಡಿದೆ, ಅವ್ರ ತಾಯಿನ ಕರ್ಕೊಂಬಂದರು. ನಾವೇ ಇಲ್ಲಿ ಒಂದು ವಿಡಿಯೋ ಮಾಡಿ ನಾನು ಇಲ್ಲಿದ್ದೆ, ಅವತ್ತು ಕೇಳಿದೆ, ಏನು ರೀ ನೀವು ಈ ಕಾರ್ಡ್ ತೊಗೊಂಡು ಬರ್ತಾಯಿದ್ದೀರಾ, BPL ಕಾರ್ಡು, ಸ್ಕೀಮ್ ಕಾರ್ಡ್ ಅಂದೆ. ಹೌದು, ನಮ್ಮ ಮದರು BPL, ನಾನಲ್ಲ. ನೋಡಿ, ಈ ಥರ ಭಾಳ ಅಬ್ಯೂಸ್ ಆಗುತ್ತೆ. ಅದಕ್ಕೆ ನೀವು ಸಹಾಯ ಮಾಡಬೇಕು, ನೀವು ಬರೀಬೇಕು, ಈ ಥರ ಅಬ್ಯೂಸ್ ಮಾಡಬಾರ್ದು. ಯಾಕೆಂದರೆ ಇರೋ ದುಡ್ಡು ಇಷ್ಟು ಏನಾಗುತ್ತೆ ಅಂದರೆ, ಇರೋದು ದುಡ್ಡು ಇಷ್ಟು ದುಡ್ಡೇ ಇಲ್ಲ ಗೌರ್ಮೆಂಟಲ್ಲಿ. ಅದನ್ನು ಯಾರು ನೆಸೆಸಿಟಿ ಇದೆಯೋ ಅವ್ರು ಮಾತ್ರ ಯೂಸ್ ಮಾಡ್ಕೊಬೇಕು. ನೆಸೆಸಿಟಿ ಇಲ್ಲದೇ ಇರೋದು ಯೂಸ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಅವಾಗ ಸರಿಯಾಗಿ ನಾವು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಇದೆಲ್ಲ ಪರೀಕ್ಷೆ ಮಾಡಬೇಕಿನ್ನ, ಖಂಡಿತ ಭಾಳ ಮಾಡೋದಿದೆ. ನಾವು ಭಾಳ ರಿಪೋರ್ಟ್ ಮಾಡಿದ್ದೀವಿ. ನಾವು ಜನಗಳ ಮನೆಗೆ ಹೋಗಿ, ನಮ್ಗೆ ಗೊತ್ತಲ್ಲ, ನಾನು ಕರಪ್ಷನ್ ಬಗ್ಗೆ ಭಾಳ ಫೈಟ್ ಮಾಡಿದ್ದೀನಿ. ಜನಗಳ ಮನೆಗೆ ಹೋಗಿ ಫೋಟೋ ತೊಗೊಂಡು ಕಾರ್ ಇರೋದೆಲ್ಲ ತೋರಿಸಿ ಗೌರ್ಮೆಂಟಿಗೆ ಕಳಿಸಿದ್ದೀವಿ. ನೋಡಿ, ಇಂಥವರೆಲ್ಲ ಸ್ಕೀಮ್ನಲ್ಲಿ ಬರ್ತಾರೆ. ಅವಾಗ ಸ್ಕೀಮಿಂದ ತೆಗಿತಾರೆ, 2 ವಾರ ಆದಮೇಲೆ ತಿರ್ಗಾ ತೊಗೊಂಡ್ಬರ್ತಾರೆ ಕಾರ್. ಈ ಥರ ಆಗಬಾರ್ದು ನಮ್ಮ ದೇಶದಲ್ಲಿ. ನೋಡೋಣ, ಎಲ್ಲ ತಮ್ಮೆಲ್ಲ ಸಹಾಯ ಇದ್ದರೆ ಚೇಂಜ್ ಮಾಡ್ಬೋದು. ಓಕೆ, ನಾನು